ಇದನ್ನು ಮೊನ್ನೆ ರೆಕಾರ್ಡ್ ಮಾಡಿದ ಉದ್ದೇಶ ಏನು ಅಂತ ಕೇಳಿದರೆ, ಅವರು ಅದಕ್ಕಿಂತ ಮೊದಲು ಒಬ್ಬಳು ಹುಡುಗಿಯ ಫೇಕ್ ಅಕೌಂಟಲ್ಲಿ ಅವನಿಗೆ ಫೋನ್ ಮಾಡಿಸಿ ಅವನನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ನೋಡಿದ್ದಾರೆ. ನಾನು ಅದಕ್ಕೆ ಬೇಕಾಗಿ ಆ ಆಡಿಯೋವನ್ನು ರೆಕಾರ್ಡ್ ಮಾಡಿದ್ದು, ಇಲ್ಲಾಂದರೆ ನಾನು ರೆಕಾರ್ಡ್ ಮಾಡೋದಿಲ್ಲ. ನಮ್ಮ ಬಗ್ಗೆ ಏನೆಲ್ಲ ಇವರ ಒಪಿನಿಯನ್ ಏನೆಲ್ಲ ಉಂಟು ನಮಗೆ ಅಷ್ಟು ಬೇಕಿತ್ತು ದಾಖಲೆ. ಇದನ್ನು ಮೊನ್ನೆ ರೆಕಾರ್ಡ್ ಮಾಡಿದ ಉದ್ದೇಶ ಏನು ಅಂತ ಕೇಳಿದರೆ, ಅವರು ಅದಕ್ಕಿಂತ ಮೊದಲು ಒಬ್ಬಳು ಹುಡುಗಿಯ ಫೇಕ್ ಅಕೌಂಟಲ್ಲಿ ಅವನಿಗೆ ಫೋನ್ ಮಾಡಿಸಿ ಅವನನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ನೋಡಿದ್ದಾರೆ. ನಾನು ಅದಕ್ಕೆ ಬೇಕಾಗಿ ಆ ಆಡಿಯೋವನ್ನು ರೆಕಾರ್ಡ್ ಮಾಡಿದ್ದು, ಇಲ್ಲಾಂದರೆ ನಾನು ರೆಕಾರ್ಡ್ ಮಾಡೋದಿಲ್ಲ. ನಮ್ಮ ಬಗ್ಗೆ ಏನೆಲ್ಲ ಇವರ ಒಪಿನಿಯನ್ ಏನೆಲ್ಲ ಉಂಟು ನಮಗೆ ಅಷ್ಟು ಬೇಕಿತ್ತು ದಾಖಲೆ. ಯಕ್ಷಗಾನದಲ್ಲಿ ಸದ್ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಜನರನ್ನ ಸನ್ಮಾರ್ಗದೆಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಪುರಾಣ ಪುಣ್ಯಕಥೆಗಳ ಮೂಲಕ ಜನರಿಗೆ ಪ್ರಜ್ಞಾವಂತಿಕೆಯನ್ನು ಮೂಡಿಸುವಂತಹ ಕೆಲಸ ಯಕ್ಷಗಾನದಲ್ಲಿ ಮಾಡ್ತಾರೆ ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಆದರೆ ಇತ್ತೀಚೆಗೆ ಯಕ್ಷಗಾನದಲ್ಲಿ ನಡೀತಾ ಇರುವಂತಹ ಪ್ರಸಂಗಗಳು, ಈ ಬುರುಡೆವಾಗಿ ಏನು ಕರಾವಳಿಯಲ್ಲಿ ಒಂದು ಯಕ್ಷಗಾನ ತಂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿ ಸೌಜನ್ಯ ಹತ್ಯೆ ಆಗಿದೆ, ಆನೆ ಮಾಹುತನ ಜೋಡಿ ಹತ್ಯೆ ಆಗಿದೆ, ಚಿನ್ನಯ್ಯ ಊತು ಹಾಕಿದ್ದಂತಹ ಏನು ಬುರುಡೆಗಳಲ್ಲಿ 3 ಅಸ್ಥಿ ಪಂಜರಗಳು ಸಿಕ್ಕಿದ್ದಾವೆ, ಬಂಗ್ಲೆಗುಡ್ಡದಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದ್ದಾವೆ, ಮೂಳೆಗಳು ಸಿಕ್ಕಿದ್ದಾವೆ. SIT ಅವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಏನು ವರದಿ ಸಲ್ಲಿಸಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಚಿನ್ನಯ್ಯ ಊತು ಹಾಕಿದ್ದಂತಹ ಸ್ಥಳದಲ್ಲಿ 3 ಕಡೆ ಅಸ್ಥಿ ಪಂಜರ ಸಿಕ್ಕಿದೆ, ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದೆ ಅಂತೇಳಿ. ಯಾತಕ್ಕೆ ಈ ವಿಚಾರಗಳನ್ನ ಯಕ್ಷಗಾನದಲ್ಲಿ ಪ್ರಸಂಗಗಳಾಗಿ ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಆನೆ ಮಾವುತನ ಜೋಡಿಗೆ ನ್ಯಾಯ ಸಿಗಬೇಕು, ಜೋಡಿ ಕೊಲೆಗೆ ನ್ಯಾಯ ಸಿಗಬೇಕು, ಚಿನ್ನಯ್ಯ ಊತ ಹಾಕಿರುವಂತ ಆ 3 ಅಸ್ಥಿ ಪಂಜರಗಳು ಬಂಗ್ಲೆಗುಡ್ಡದ ಮೂಳೆಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಯಾತಕ್ರಿ ಈ ಪ್ರಸಂಗಗಳನ್ನ ಅಳವಡಿಸ್ಕೊಡೋದಿಲ್ಲ. ಬುರುಡೆ ಗ್ಯಾಂಗ್ ಅಂತೇಳಿ ಒಂದು ಅಳವಡಿಸ್ಕೊಂಡು ಇವತ್ತು ಹೋರಾಟಗಾರರನ್ನ ಗುರಿಯಾಗಿಸ್ಕೊಂಡು, ಸೌಜನ್ಯ ಹೋರಾಟಗಾರನ ಗುರಿಯಾಗಿಸ್ಕೊಂಡು ಆ ವ್ಯಕ್ತಿ ಫೋನ್ ರೆಕಾರ್ಡ್ ಅನ್ನ ಕಾಲ್ ರೆಕಾರ್ಡ್ ಮಾಡಿಕೊಂಡು ಇವ್ರು ಏನ್ ಮಾತನಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ರೆಕಾರ್ಡ್ ಮಾಡಿದೆ ಅಂತೇಳಿ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ. ಒಬ್ಬ ವ್ಯಕ್ತಿ ಮಾತನಾಡಿರುವಂತಹ ರೆಕಾರ್ಡ್ ಅನ್ನ ರೆಕಾರ್ಡ್ ಮಾಡಿಕೊಂಡು ಅದು ಬೇರೆ ವ್ಯಕ್ತಿಯ ವಿಚಾರ ಮಾತಾಡಿಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚೋದಿದೆಯಲ್ಲ, ಅದು ಕಾನೂನಿನ ಪ್ರಕಾರ ಅಪರಾಧ ಅಲ್ವಾ? ಕಾನೂನಿನ ಪ್ರಕಾರ ಅಪರಾಧ ಅಲ್ವಾ? ಯಕ್ಷಗಾನ ಅಂದ್ರೆ ದೇವರುಗಳನ್ನ ಇಟ್ಕೊಂಡು ನೀವು ಆಟಗಳನ್ನ ಆಡ್ತೀರಲ್ವಾ? ಯಕ್ಷಗಾನದ ಆಟಗಳನ್ನ ಆಡ್ತೀರಾ. ಆ ದೇವರುಗಳನ್ನ ಆಟ ಆಡುವಂತವ್ರು ನೀವು ಇಲ್ಲಿ ಸತ್ಯದ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತ, ನ್ಯಾಯದ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತ, ಇಲ್ಲಿ ಕಾಂಟ್ರವರ್ಸಿಗಳ ಬಗ್ಗೆ ನಿಂತ್ಕೊಳ್ಬೇಕಾಗಿತ್ತ? ಯಾತಕ್ಕೋಸ್ಕರ ಈ ಏನು ಯಕ್ಷಗಾನದಂತಹ ಏನು ಪುರಾಣ ಕಥೆಗಳನ್ನ ಹೇಳುವಂತಹ ಸದ್ವಿಚಾರಗಳನ್ನ ಹೇಳುವಂತಹ ಈ ಪ್ರಸಂಗಗಳನ್ನ ಈ ರೀತಿ ಮಾರ್ಪಾಡು ಮಾಡ್ತಾ ಹೋಗ್ತಾ ಇದ್ದೀರಿ? ಯಾತಕ್ಕೋಸ್ಕರವಾಗಿ ಈ ಸಂಸ್ಕೃತಿಯನ್ನ ನೀವು ಹಾಳು ಮಾಡ್ತಾ ಇದ್ದೀರಿ. ಹೋರಾಟ ರೀ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ನೋವಿದೆ. ನೀವು ಇಷ್ಟೆಲ್ಲ 500-600 ಪ್ರಸಂಗಗಳನ್ನ ಮಾಡಿದ್ದೇವೆ ಅಂತೆಲ್ಲ ಹೇಳಿದ್ದೀರಲ್ಲ, ಮೆಸೇಜ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಒಂದು 5 ಹೇಳಿದ್ದೀರಲ್ಲ, ಮೆಸೇಜ್ ಕೊಡ್ತೀವಿ ಅಂತೇಳಿ ಚಾನಲ್ಗೆ ಹೇಳಿದ್ದೀರಲ್ಲ, ಯಾವ ಮೆಸೇಜ್ ಕೊಟ್ಟಿದ್ದೀರಿ? ಬುರುಡೆ ವಿಚಾರವನ್ನ ತೆಗೆದುಕೊಂಡು ಯಕ್ಷಗಾನದಲ್ಲಿ ಅಳವಡಿಸ್ಕೊಂಡು ಯಾವ ಮೆಸೇಜ್ ಕೊಡ್ತಾ ಇದ್ದೀರಿ? ಅಲ್ಲಿ ಆಗಿರುವುದು ಸತ್ಯ. ಸೌಜನ್ಯ ಮೇಲೆ ಅತ್ಯಾಚಾರ ಆಗಿರೋದು ಸತ್ಯ, ಬರ್ಬರ ಕೊಲೆ ಆಗಿರೋದು ಸತ್ಯ, ಮಣ್ಣು ತುಂಬಿರೋದು ಸತ್ಯ, ಆನೆ ಮಾಹುತನ ಜೋಡಿ ಕೊಲೆ ಆಗಿರೋದು ಸತ್ಯ, ಚಿನ್ನಯ್ಯ ಹೂತ ಹಾಕಿರೋದು ಸತ್ಯ, ಚಿನ್ನಯ್ಯ ಸಾಕ್ಷಿ ಹೇಳಿರೋದು ಸತ್ಯ, ಚಿನ್ನಯ್ಯ ವಿಡಿಯೋ ಮಾಡಿರೋದು ಸತ್ಯ, ಮೂಳೆಗಳು ಸಿಕ್ಕಿರೋದು ಸತ್ಯ. ಇದರ ಬಗ್ಗೆ ಯಾಕ್ರಿ ಮಾತನಾಡಲಿಲ್ಲ? ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ? ಸಿನಿಮಾ ನಟರುಗಳಾಯ್ತು, ಏನು ಮೀಡಿಯಾಗಳು ಆಯ್ತು, ರಾಜಕಾರಣಿಗಳಾಯ್ತು, ಭಾರತೀಯ ಜನತಾ ಪಕ್ಷ ಆಯ್ತು, JDS ಆಯ್ತು, ಕೇಸರಿ ಹೊತ್ಕೊಂಡಿದ್ದರಾಯ್ತು. ಈಗ ನೀವು ಯಕ್ಷಗಾನದವರು ಸಹ ಸೌಜನ್ಯ ಹೋರಾಟಗಾರರ ಆತ್ಮಸ್ಥೈರ್ಯ ಕೆಡಿಸೋದಕ್ಕೋಸ್ಕರವಾಗಿ, ಕುಗ್ಗಿಸೋದಕ್ಕೋಸ್ಕರವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ? ಆ ದೇವರು ಮೆಚ್ತಾನೇನ್ರಿ ನಿಮಗೆ? ಆ ದೇವರು ಮೆಚ್ತಾನ? ಪ್ರೆಸ್ ಮೀಟ್ ಮಾಡ್ತೀರಿ, ಸಂಸ್ಕಾರದ ಬಗ್ಗೆ ಮಾತನಾಡ್ತೀರಿ. ಯಾವುದು ಸಂಸ್ಕಾರ? ನೀವು ಆ ಭಾಗದವರಾಗಿ ಯಕ್ಷಗಾನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದ್ರೆ ಸೌಜನ್ಯಗೆ ನ್ಯಾಯ ಸಿಗಬೇಕಾಗಿತ್ತು. ಯಾರು ಇವತ್ತಿನವರೆಗೂ ಕೊಂದವರು ಗೊತ್ತಾಗ್ತಾ ಇಲ್ಲ ಅಂತೇಳಿ ಅದರ ಬಗ್ಗೆ ಪ್ರಸಂಗ ಮಾಡಬೇಕಾಗಿತ್ತು. ಆನೆ ಮಾಹುತನ ಬಗ್ಗೆ ಪ್ರಸಂಗ ಮಾಡಬೇಕಾಗಿತ್ತು. ಯಾತಕ್ ಮಾಡಲಿಲ್ಲ? ಇವತ್ತು ನೀವು ಮಾಡ್ತಾ ಇರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಹೋರಾಟಗಾರರನ್ನ ಸಿಲುಕಿಸುವಂಥದ್ದು. ಅವರು ಮಾತನಾಡಿರುವಂತಹ ಸಮಯದಲ್ಲಿ ಹೌದು 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 ಅಂತ ಕೇಳ್ಕೊಂಡು ರೆಕಾರ್ಡ್ ಮಾಡಿಕೊಂಡೆ ಅಂತ ಹೇಳುವಂತಹ ಮಿಸ್ಟರ್ ಪ್ರಜ್ವಲ್,
ಪ್ರೆಸ್ ಮೀಟಲ್ಲಿ ಹೇಳುವಂಥದ್ದು ಉದ್ದೇಶಪೂರ್ವಕವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಸಿಲುಕಿಸಿ ಅವರನ್ನ ಜೈಲಿಗೆ ಹಟ್ಟುವಂಥದಕ್ಕೆ ನೀವು ಸಹ ಭಾಗಿದಾರಗಳಾಗ್ತಾ ಇದ್ದೀರಲ್ಲ. ಇದನ್ನ ದೇವರು ಮೆಚ್ತಾನೇನ್ರಿ? ಮೆಚ್ತಾನ? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಏನಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ? ಸೌಜನ್ಯ ಹೋರಾಟಗಾರರು ಯಾತಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ? ಒಂದು ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ 13 ವರ್ಷ ಹೋರಾಟ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿದೆಯಲ್ರಿ ಕೇಸು, ಸುಪ್ರೀಂ ಕೋರ್ಟ್ಗೆ ಇವತ್ತು ಅಡ್ಮಿಟ್ ಆಗಿದೆಯಲ್ಲ. ಇಷ್ಟೆಲ್ಲ ನಡೀತಿದ್ರು ಯಾವುದೂ ಗೊತ್ತಿಲ್ದಿರೋ ತರ ಯಾರನ್ನೋ ಮೆಚ್ಚೋದಕ್ಕೋಸ್ಕರವಾಗಿ ಮತ್ತೇನೋ ಮಾಡೋದಕ್ಕೋಸ್ಕರ ಯಕ್ಷಗಾನದಂತಹ ಕಲೆಯನ್ನ ಯಾತಕ್ಕೆ ಬಳಸ್ಕೊಳ್ತಾ ಇದ್ದೀರಿ? ಯಾತಕ್ಕೆ? ನಿಜವಾದಂತಹ ಕಲೆಗಾರರು, ನಿಜವಾದಂತಹ ಕಲಾವಿದರು ನೀವಾಗಿದ್ದರೆ, ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ನೀವು ಇದ್ದೀರಿ ಅಂತ ಆಗಿದ್ದರೆ ಈ ಹೋರಾಟದಲ್ಲಿ ನೀವು ಕೈ ಜೋಡಿಸ್ಬೇಕಾಗಿತ್ತು, ಜನರಿಗೆ ಜಾಗೃತಿ ಮೂಡಿಸ್ಬೇಕಾಗಿತ್ತು. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದವರು ಯಾರು ಇವತ್ತವರೆಗೂ ಸಿಕ್ಕೇ ಇಲ್ಲ ಅಂತೇಳಿ ಹೇಳ್ಬೇಕಾಗಿತ್ತು. ಹೈ ವಿಟ್ನೆಸ್ಗಳು ಬಂದಿದ್ದಾರಲ್ಲ ಚಿಕ್ಕ ಕೆಂಪಮ್ಮನವರು, ಅವ್ರ ಬಗ್ಗೆ ಹೇಳಬೇಕಾಗಿತ್ತು, ಜನರನ್ನ ಜಾಗೃತಗೊಳಿಸ್ಬೇಕಾಗಿತ್ತು. ಅಂತಹ ಜನಜಾಗೃತಿ ಕೊಡಿಸೋದನ್ನ ಬಿಟ್ಟು ಯಾರನ್ನೋ ಮೆಚ್ಚೋದಿಕ್ಕೆ, ಯಾರೋ ಅತ್ಯಾಚಾರಿಗಳು ಗೊತ್ತಿಲ್ಲ, ಯಾರು ಕೊಲೆಗಡಕರು ಗೊತ್ತಿಲ್ಲ, ಜೋಡಿ ಕೊಲೆ ಇವ್ರು ಗೊತ್ತಿಲ್ಲ, ಚಿನ್ನಯ್ಯ ಊತ ಹಾಕಿರುವಂಥ ಅಸ್ಥಿ ಪಂಜರಗಳು ಯಾರು ಗೊತ್ತಿಲ್ಲ, ಇಷ್ಟೆಲ್ಲ ಗೊತ್ತಿಲ್ಲ ಆದಂತಹ ವಿಚಾರವನ್ನ ಜನರಿಗೆ ಜಾಗೃತಿ ಮೂಡಿಸಿ ಆ ಸೌಜನ್ಯ ಹೋರಾಟಗಾರರ ಪರವಾಗಿ ನಿಲ್ಲಬೇಕಾಗಿದ್ದಂಥ ಯಕ್ಷಗಾನ ಕಲಾವಿದರು ಇವತ್ತು ಯಾರ ಪರವಾಗಿ ನಿಂತ್ಕೊಂಡಿದ್ದೀರಿ? ಯಾರು ಅತ್ಯಾಚಾರ ಮಾಡಿ ತಲೆಮರೆಸ್ಕೊಂಡಿದ್ದಾರೋ ಅವರ ಪರವಾಗಿ ನಿಂತಹ ಮಾಧ್ಯಮಗಳು, ರಾಜಕಾರಣಿಗಳು, ಸ್ಯಾಟಲೈಟ್ ಚಾನೆಲ್ಗಳು, ಕೇಸರಿ ಕುತಟ್ಟಂತವರು ಅವರ ಪರವಾಗಿ ನೀವು ನಿಂತಿದ್ದೀರಲ್ಲ. ಒಂದು ಸಾರಿ ಯೋಚನೆ ಮಾಡಿ ನೋಡಿ. ಒಂದು ಸಾರಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಆ ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅಂಥವರನ್ನ ಸಿಲುಕಿಸೋದಕ್ಕೋಸ್ಕರವಾಗಿ ಕಾಲ್ ರೆಕಾರ್ಡ್ ಮಾಡಿಕೊಂಡು ಮೀಡಿಯಾಗಳಿಗೆ ಕೊಡ್ತೀರಲ್ಲ. ಎಲ್ಲ ಮೀಡಿಯಾಗಳನ್ನ ನೋಡಿದೆ ರೀ. ಬೆಂಗಳೂರಿನಲ್ಲಿ ನಡೆದಂತಹ ಪ್ರೆಸ್ ಮೀಟ್ನಲ್ಲಿ ಎಷ್ಟು ಚೆನ್ನಾಗಿ 30 ನಿಮಿಷಗಳ ಕಾಲ ಎಲ್ಲ ಮೀಡಿಯಾದವರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾತನಾಡಿದಂತಹ ವಿಚಾರಗಳನ್ನ ಸುವರ್ಣದಲ್ಲಿ ರಕ್ಷಿತ್ ಶೆಟ್ಟಿ ಮಾತನಾಡ್ತಾರೆ, ಪವರ್ ಟಿವಿನಲ್ಲಿ ಮಾತನಾಡ್ತಾರೆ. ಅರೆ, ಅಲ್ಲಿ ಇಷ್ಟೊಂದು ಅನ್ಯಾಯ ಆಗಿದೆಯಲ್ಲ, ಯಾವತ್ತಾದ್ರೂ ಈ ಸ್ಯಾಟಲೈಟ್ ಚಾನೆಲ್ಗಳು ಅದ್ರ ಬಗ್ಗೆ ಮಾತನಾಡಿದ್ರ? ಅದ್ರ ಬಗ್ಗೆ ದನಿ ಎತ್ತಿದ್ರ? ಯಾರೂ ದನಿ ಎತ್ತಿಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗಡೀಪಾರ ಅಂದ ತಕ್ಷಣ ಎದ್ದು ಕೂತ್ಕೊಳ್ತಾರೆ. ಮತ್ತೇನೋ ಒಂದು ಕೇಸ್ ಬಂದ ತಕ್ಷಣ ಎದ್ದು ಕೂತ್ಕೊಳ್ತಾರೆ. SIT ವರದಿ ಕೊಟ್ಟಿದ ತಕ್ಷಣ ಚಾರ್ಜ್ ಶೀಟ್ ಅಂತಾರೆ. ಸೌಜನ್ಯ ಹೋರಾಟಗಾರರ ಮೇಲೆ FIR ಅಂತಾರೆ. ಸೌಜನ್ಯ ಹೋರಾಟಗಾರರು ಅರೆಸ್ಟ್ ಆದ್ರು ಅಂತಾರೆ. ಕುಸುಮಾವತಿ ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಆ ಸುದ್ದಿ ಪ್ರಸಾರನೇ ಮಾಡೋದಿಲ್ಲ. ಅಂದ್ರೆ ಯಾರ ಪರವಾಗಿದ್ದೀರಿ ನೀವು ಮೀಡಿಯಾದವರು? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೆಟ್ಟ ಮಾತನ್ನ ಮಾತಾಡಿದ್ರು ಅಂತ ಹೇಳ್ಬಿಟ್ಟು 30 ನಿಮಿಷಗಳ ಕಾಲ ಪ್ರೆಸ್ ಮೀಟ್ನಲ್ಲಿ ಅವರನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀರಾ ಹೊರತು ಈ ಹೋರಾಟದಲ್ಲಿ ಯಾವತ್ತಾದ್ರೂ ನೀವು ಭಾಗಿಗಳಾಗಿದ್ದೀರಾ? ಯಾವತ್ತಾದ್ರೂ ಭಾಗಿಗಳಾಗಿದ್ರೆ ಆಗಿಲ್ಲ. ಈ ರೀತಿಯಾದಂತಹ ದ್ವಂದ್ವ ನಿಲುವುಗಳನ್ನ, ಪತ್ರಿಕೋದ್ಯಮದ ಲೋಗೋಗಳನ್ನ ಇಟ್ಕೊಂಡು ಯಾತಕ್ಕೋಸ್ಕರವಾಗಿ ಮಾತಾಡ್ತಾ ಇದ್ದೀರಿ? ಯಾತಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದೀರಿ? ಹೋರಾಟಗಾರರ ಮೇಲೆ ಮಾಡ್ತಾ ಇರುವಂತಹ ಪಿತೂರಿ ಏನಿದೆಯಲ್ಲ, ನಿಜಕ್ಕೂ ಆ ದೇವರು ಯಾರನ್ನೂ ಕ್ಷಮಿಸೋದಿಲ್ಲ. ಯಕ್ಷಗಾನದಂತಹ ಪವಿತ್ರವಾದಂತಹ ಆಟಗಳಲ್ಲಿ ಸದ್ಭಾವನೆಗಳನ್ನು ಮೂಡಿಸುವಂಥದ್ದು, ಸದ್ವಿಚಾರಗಳನ್ನು ಹೇಳುವಂಥದ್ದು, ಸನ್ಮಾರ್ಗವನ್ನು ತೋರಿಸಬೇಕಾದಂತಹ ಯಕ್ಷಗಾನ ಕಲೆ ಇವತ್ತು ದ್ವೇಷವನ್ನು ಹುಟ್ಟು ಹಾಕುವಂಥದ್ದು. ಕಾಲ್ ರೆಕಾರ್ಡ್ಗಳನ್ನು ಕಳಿಸ್ಬಿಟ್ಟು ಶೇರ್ ಮಾಡಿಬಿಟ್ಟು ದ್ವೇಷವನ್ನು ಹುಟ್ಟು ಹಾಕೋದಕ್ಕೆ ಆ ಕಲೆಯನ್ನು ಬಳಸ್ಕೊಳ್ಬೇಕಾ? ವೈಮನಸ್ಸು ಮೂಡಿಸೋದಕ್ಕೆ ಆ ಕಲೆಯನ್ನು ಬಳಸ್ಕೊಳ್ಬೇಕೇನ್ರಿ ಯಕ್ಷಗಾನ ಕಲಾವಿದರೆ? ಯಾತಕ್ಕೋಸ್ಕರವಾಗಿ? ಕಲೆ ಅಂದ್ರೆ ಎಲ್ಲರನ್ನು ಕೈ ಬೀಸಿ ಕರೆಯುವುದೇ ಕಲೆ. ಎಲ್ಲರನ್ನು ಪ್ರೀತಿಯಿಂದ ಆರಾಧಿಸುವುದೇ ಕಲೆ. ಅದು ಕರಾವಳಿಯ ಭಾಗದಲ್ಲಿ ಯಕ್ಷಗಾನ ಅಂತಂದ್ರೆ ಅದಕ್ಕೆ ಪವಿತ್ರವಾದಂತಹ ಸ್ಥಾನ ಇದೆ ಅಂತ ನಾವು ತಿಳ್ಕೊಂಡಿದೀವಿ. ಆದ್ರೆ ನೀವು ಮಾಡ್ತಾ ಇರುವುದು ಹೇಗಿದೆ ಅಂತಂದ್ರೆ ಇದನ್ನ ಮಾರ್ಕೆಟಿಂಗ್ ಮಾಡಿಕೊಂಡು ದ್ವೇಷವನ್ನ ಹುಟ್ಟುಹಾಕಿ ಒಬ್ಬರ ಮಧ್ಯೆ ಒಬ್ಬರಿಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದೀರಾ. ಯಾತಕ್ ಬೇಕಾಗಿದ್ರೆ ನಿಮ್ಗೆ ಬುರುಡೆ ಪುರಾಣ? ಯಾತಕ್ ಬೇಕಾಗಿತ್ತು? ಒಬ್ಬರ ತೇಜ ವಧೆ ಮಾಡ್ತಾರೆ ಅಂದ್ರಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡ್ತಾ ಇದೆಯಾ? ಬೆಂಕಿ ಇಲ್ಲದೆ FIR ಆಗ್ತಾ ಇದೆಯಾ? ಬೆಂಕಿ ಇಲ್ಲದೆ ಕೋರ್ಟ್ಗೆ ನೋಟಿಸ್ಗಳು ಬರ್ತಾ ಇದೆಯಾ? ಬೆಂಕಿ ಇಲ್ಲದೆ ಸುಪ್ರೀಂ ಕೋರ್ಟ್ಗೆ ಅಡ್ಮಿಟ್ ಆಗ್ತಾ ಇದೆಯಾ? ಯಾವುದು? ಇವೆಲ್ಲವೂ ಸತ್ಯವಾದಂತಹ ಕಣ್ಣು ಮುಂದೆ ನಡೀತಾ ಇರುವಂತಹ ಸತ್ಯಗಳು.
ಇದನ್ನ ಅರ್ಥ ಮಾಡ್ಕೊಳ್ಳದೆ ಪರಮ ಪವಿತ್ರವಾದಂತಹ ಯಕ್ಷಗಾನವನ್ನ ನಿಮ್ಮ ಏನು ಮನಸ್ಥಿತಿಗೆ ಅರ್ಥ ಮಾಡ್ಕೊಳ್ಳದೆ ನಿಮ್ಮ ಲಾಭಕ್ಕೋಸ್ಕರವಾಗಿ ಈ ರೀತಿಯಾಗಿ ದ್ವೇಷವನ್ನು ಉಂಟು ಮಾಡುವಂಥದಕ್ಕೆ ಬಳಸ್ಕೊಳ್ತಾ ಇದ್ದೀರಲ್ಲ, ನಿಜಕ್ಕೂ ಆ ಯಕ್ಷಗಾನವನ್ನು ಸೃಷ್ಟಿ ಮಾಡಿದ್ದಂತಹ, ಆ ಯಕ್ಷಗಾನವನ್ನ ಏನು ರೂಪವನ್ನ ಕೊಟ್ಟಂತಹ ಅವ್ರು ಯಾರು ನಿರ್ಮಾತೃ ಇದ್ರಲ್ಲ ಅವರು ಸಹ ನಿಮ್ಮನ್ನ ಕ್ಷಮಿಸೋದಿಲ್ಲ. ಒಂದು FIR ಮಾಡಿಸ್ಬೋದು, ಮಹೇಶ್ ಶೆಟ್ಟರ್ ತಿಮ್ಮರೋಡಿ ಮೇಲೆ ಆರೋಪ ಹೊರಿಸ್ಬೋದು, ಆದರೆ ದ್ವೇಷವನ್ನ ಹುಟ್ಟಾಕ್ತಾ ಇದ್ದೀರಲ್ಲ, ನೀವು ದ್ವೇಷವನ್ನ ಹುಟ್ಟಾಕಿದ್ರಲ್ಲ, ಯಾರೂ ಕ್ಷಮಿಸೋದಿಲ್ಲ ನಿಮಗೆ. ಕುತಂತ್ರ ಮಾಡಿ ರೆಕಾರ್ಡ್ ಮಾಡಿಕೊಂಡು ಮಾಡಿದ್ರಲ್ಲ, ಯಾರೂ ಕ್ಷಮಿಸೋದಿಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಲ್ಲಿ ಮನಸ್ಸಿನಲ್ಲಿ ಏನೂ ಇಲ್ಲ ಅನ್ನೋದಕ್ಕೆ ಈ ಹೋರಾಟದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಪದೇ ಏನು ವಜ್ರದಂತೆ ಹೊಳಿತಾ ಇದ್ದಾರೆ. ಯಾತಕ್ಕೆ ಅಂತಂದ್ರೆ ಅವರ ಮನಸ್ಸಿನಲ್ಲಿ ಏನೂ ಇಲ್ಲ. ಬುರುಡೆ ವಿಚಾರವನ್ನ ತೆಗೆದುಕೊಂಡು ಯಕ್ಷಗಾನದಲ್ಲಿ ನೀವು ಪ್ರಸಂಗವಾಗಿ ಸೇರಿಸಿದ್ದಕ್ಕೆ ಫೋನ್ ಮಾಡಿ ಹೇಳಿದ್ದಾರೆ ಯಾತಕ್ಕೋಸ್ಕರ ಸೇರಿಸಿದ್ರಿ ಅಂತ. ಸಿಟ್ಟಿನಿಂದ ಮಾತನಾಡಿದ್ದಾರೆ. ಇದೇ ನಿಜವಾದಂತಹ ಹೋರಾಟಗಾರರ ಲಕ್ಷಣ. ನೋವಾಗಿದೆ. 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ. ಯಾವ ಯಕ್ಷಗಾನದಲ್ಲೂ ಸಹ ಈ ಹೋರಾಟಕ್ಕೆ ಪ್ರೋತ್ಸಾಹ ಕೊಡಲಿಲ್ಲ, ಜನಜಾಗೃತಿ ಸಭೆಗಳಿಗೆ ಬರಲಿಲ್ಲ. ಈಗ ಬುರುಡೆ ವಿಚಾರ ತೆಗೆದುಕೊಂಡು ಯಕ್ಷಗಾನದ ಪಾವಿತ್ರತೆಯನ್ನು ಹಾಳು ಮಾಡ್ತಾ ಇದ್ದೀರಿ ಅಂತೇಳಿ ಮಹೇಶ್ ಶೆಟ್ಟರು ಮಾತಾಡಿದ್ರೆ ಅದನ್ನ ರೆಕಾರ್ಡ್ ಮಾಡಿಕೊಂಡು ದ್ವೇಷವನ್ನ ಉಂಟು ಮಾಡಿ ಇನ್ನೊಬ್ಬರಿಗೆ ಪೂರಕವಾಗಿ ಅವರನ್ನ ತೃಪ್ತಿಪಡಿಸೋದಕ್ಕೆ ಮಾಡ್ತಾ ಇದ್ದೀರಲ್ಲ. ಒಂದ್ಸಾರಿ ಯೋಚನೆ ಮಾಡಿ. ಇಂತಹ ಪ್ರಸಂಗಗಳು, ಇಂತಹ ಕಲಾವಿದರು, ಇಂತಹ ತಂಡಗಳಿಗೆ ಏನು ಪ್ರಶ್ನಿಸುವಂತಹ ಶಕ್ತಿ ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಕರಾವಳಿಯ ಭಾಗದವರಿಗೆ ಕೊಡಬೇಕ್ರಿ. ಸತ್ಯದ ಪರವಾಗಿ ಮಾತನಾಡಿ. ಮೀಡಿಯಾಗಳಿಗೆ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದೇ ಗೊತ್ತಿಲ್ಲ. ಅವರಿಗೆ ಈಗಾಗಲೇ ಎಲ್ಲವೂ ಸಹ ಏನೋ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ದಾರೆ. ಅವರು ಸೌಜನ್ಯ ಹೋರಾಟಗಾರರ ಹೋರಾಟದಿಂದ ಹಿಂದೆ ಸರಿಸೋದು, ಇಷ್ಟೇ ಅವ್ರು ಬೇಕಾಗಿರುವಂಥದ್ದು. ಬೇಸರ ಆಗುತ್ತೆ ಸ್ನೇಹಿತರೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.